ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ವೆಯ್ಟ್ ಲಾಸ್ ಜರ್ನಿ 6ನೇ ದಿನದ ವಿಡಿಯೋ. ನಾನಿವತ್ತು 3 ಟೈಮನ್ನು ಒಂದು ಕಂಪ್ಲೀಟ್ ಫುಡ್ನೇ ತಗೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಡ್ರಿಂಕ್ಗೆ ನಾನು ಬಂದ್ಬಿಟ್ಟು ಇಲ್ಲಿ ಕ್ಯಾರೆಟ್ ಮತ್ತೆ ಸ್ವಲ್ಪ ಬೀಟ್ರೂಟ್ ಮತ್ತೆ ಒಂದು ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಡಿಟಾಕ್ಸ್ ಜ್ಯೂಸ್ನ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ ಇಂದನೂ ಅಷ್ಟೇ ನಮ್ಗೆ ವೆಯ್ಟ್ ಲಾಸ್ ಜೊತೆಗೆ ನಮ್ಗೆ ಸ್ಕಿನ್ ಆಗಿರ್ಬೋದು ಮತ್ತೆ ಹೇರ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಹೆಲ್ದಿ ಆಗಿರುವಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮ ಬಾಡಿ ಹೆಲ್ತ್ ಕೂಡ ಇದು ತುಂಬಾನೇ ಒಳ್ಳೇದು. ಇವಾಗ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತೆ ಕಟ್ ಮಾಡ್ಕೊಂಡಿರೋ ನಳ್ಳಿಕಾಯಿ, ಬೀಟ್ರೂಟ್ ಜೊತೆಗೆ ಕ್ಯಾರೆಟ್ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇದನ್ನ ಕುಡಿಬೇಕಾಗತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸೋಸ್ಕೊಂಡು ಕುಡಿಯೋದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಸೋಸ್ಕೊಂಡು ಕುಡಿದ್ರೆ ಅರ್ಧ ಭಾಗದಷ್ಟು ಎಲ್ಲ ಹೋಗ್ಬಿಡುತ್ತೆ ಕರಿಯಲ್ಲಿ. ನಮ್ಗೆ ಇದರಿಂದ ಸಿಗೋ ಬೆನಿಫಿಟ್ ಬರೀ 50% ಅಷ್ಟೇ ಸಿಗುತ್ತೆ. ಹಂಗಾಗಿ ಸೋಸ್ತೇನೆ ಅದು ಹೇಗೆ ನಾವು ರುಬ್ಕೊಂಡಿರ್ತೀವಿ ಹಂಗೇನೆ ಗಟ್ಟಿಯಾಗಿ ಅದ್ರ ಕರಿ ಜೊತೆನೆ ಕುಡಿದ್ರೇನೆ ನಮ್ಗೆ ಇದರಿಂದ ಬೆನಿಫಿಟ್ಸ್ ನಮ್ಗೆ ಫುಲ್ ಆಗಿ ಸಿಗೋದು. ನೋಡ್ತಿರ್ಬೋದು ಎಷ್ಟು ಎಮ್ಮೆಯಾಗಿ ಕಾಣ್ತಿದೆ. ನಾನ್ ಇವತ್ತು ಈ ತರ ಏನಕ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಿನ್ನೆ ಎಲ್ಲ ಫುಲ್ ಹೀಟ್ ಇರೋವಂಥದ್ನ ಕುಡ್ದಿದ್ದೆ ಅಲ್ವಾ. ಹಂಗಾಗಿ ದಿನ ವೇಟ್ ಲಾಸ್ ಡ್ರಿಂಕ್ ನಾವು ಕುಡಿತಾ ಇದ್ರೆ ನಮ್ಮ ಬಾಡಿ ಹೀಟ್ ಆಗ್ಬಿಡತ್ತೆ. ಒಂದಿನ ವೇಟ್ ಲಾಸ್ ಡ್ರಿಂಕ್ ಮತ್ತೆ ಇನ್ನೊಂದಿನ ಈ ರೀತಿ ಡಿಟಾಕ್ಸ್ ಜ್ಯೂಸ್ ಗಳನ್ನ ಮಾಡ್ಕೊಂಡು ಕುಡಿದಾಗ ನಮ್ಮ ಬಾಡಿಗೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಂಗೆ ಆಗುತ್ತೆ ನಾವು. ಹಂಗಾಗಿ ಈ ರೀತಿ ಒಂದು ಚೇಂಜಸ್ ನನ್ನ ಡಯಟ್ ಅಲ್ಲಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇದನ್ನ ಕುಡ್ದಿದ್ದಾದ್ಮೇಲೆ 1-2 ಅವರ್ ನಾನು ಏನು ತಿನ್ನೋದಕ್ಕೆ ಹೋಗಿಲ್ಲ. 7 ಗಂಟೆ ಹಂಗೆ ಕುಡ್ದಿದ್ದಾದ್ಮೇಲೆ ಮತ್ತೆ ನಾನು ಒಂದು 9:30 ಹಂಗೆ ನನ್ನ ಬ್ರೇಕ್ಫಾಸ್ಟ್ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ನನ್ನ ತಿಂಡಿಗೆ ಬಂದ್ಬಿಟ್ಟು ಮನೇಲಿ ಎಲ್ಲಾರ್ಗು ಏನ್ ಮಾಡ್ಕೊಂಡಿದ್ದೆ ನಾನು ಇವತ್ತು ಅದನ್ನೇ ಇಲ್ಲಿ ನಾನು ತಿಂತಾ ಇದ್ದೀನಿ. ಪಾಲಕ್ ಚಪಾತಿ ಮಾಡ್ಬಿಟ್ಟು ಅದ್ರ ಜೊತೆ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಅದನ್ನೇ ನನ್ನ ಬ್ರೇಕ್ಫಾಸ್ಟ್ಗೆ ತಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಚಪಾತಿನ ತಗೊಂಡಿದ್ದೀನಿ, ಪಾಲಕ್ ಚಪಾತಿ. ಅದ್ರ ಜೊತೆ ಒಂದು ಅರ್ಧ ಬೌಲ್ ಇಲ್ಲ 3/4 ಬೌಲ್ ಅಷ್ಟು ಸಲಾಡ್ ಮಾಡಿದ್ದೆ. ಸಲಾಡ್ನು ಅಷ್ಟೇ ಎವ್ರಿ ಡೇ ನಾನು ಮನೇಲಿ ಮಾಡ್ತಿರ್ತೀನಿ ಎಲ್ರಿಗೂನು. ಹಂಗಾಗಿ ಅದನ್ನು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲ ನಿಮ್ಗೆ ಎಷ್ಟು ಬೇಕು ಪಲ್ಯ ಅಷ್ಟು ಹಾಗಲಕಾಯಿ ಪಲ್ಯನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ಇವಾಗ ಬೇರೆ ಏನಾದ್ರು ಲೈಟ್ ಆಗಿರೋ ಫುಡ್ ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇದನ್ನ ಮಧ್ಯಾಹ್ನಕ್ಕೆ ತಿನ್ಬಿಡೋಣ ಅನ್ಕೊಂಡು, ಆದ್ರೆ ಮಧ್ಯಾಹ್ನದವರೆಗೂ ಚಪಾತಿ ಇಟ್ರೆ ಅಷ್ಟು ಸಾಫ್ಟ್ ಇರಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಚಪಾತಿ ಈಗ್ಲೇ ತಿನ್ಬಿಡೋಣ, ಮಧ್ಯಾಹ್ನಕ್ಕೆ ಬೇಕಿದ್ರೆ ಏನಾದ್ರು ಲೈಟ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ್ಲೇನೆ ನಾನು ಇದನ್ನ ಚಪಾತಿನ ತಿಂತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಹೆವಿ ಆಗುತ್ತೆ ಮಾರ್ನಿಂಗ್ಗೆ. ಮಧ್ಯಾಹ್ನಕ್ಕೆ ಓಕೆ ಇದು, ಬಟ್ ಬೆಳಿಗ್ಗೆನೆ ಇದು ಸ್ವಲ್ಪ ಹೆವಿ ಆಗುತ್ತೆ. ಆದ್ರೂ ಕೂಡ ಇವತ್ತು ನಾನು ಇದನ್ನ ತಿಂದಿದ್ದೀನಿ. ಇವಾಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತರಕಾರಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಿಗ್ಗೆ 9 ಗಂಟೆಗೆ ಚಪಾತಿ ತಿಂದಿದ್ದಾದ್ಮೇಲೆ ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ಅವಳು ಸ್ನಾನ ಮಾಡಿಸಿ ಅವಳಿಗೆ ಮಲಗಿಸಿ ಒಂದು 10:30 ಹಂಗೆ ಅವಳು ಮಲ್ಕೊಂಡ್ಳು. ಅದಾದಮೇಲೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಇನ್ನೂ ಯಾವುದೂ ರೆಡಿ ಮಾಡ್ಕೊಂಡಿರಲಿಲ್ಲ, ಎಡಿಟ್ ಏನು ಮಾಡ್ಕೊಂಡಿರಲಿಲ್ಲ. ಅವಳನ್ನ ಮಲಗಿಸ್ಬಿಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ಬಂದೆ. ಇವಾಗ 12:30 ಆಗಿದೆ. ಅವಳು ಎದ್ದು ಆಟಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಬಿಡೋಣ ಅವಲಕ್ಕಿ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಮಾಡಿ ತಿನ್ನೋ ಅಷ್ಟರಲ್ಲಿ 1:30 ಆಗುತ್ತೆ. ಸೊ ಇದಕ್ಕೂ ಅಷ್ಟೇ ನಾನು ಜಾಸ್ತಿ ತರಕಾರಿಗಳನ್ನ ಬಳಸ್ಕೊಳ್ತಿದ್ದೀನಿ. ಜಾಸ್ತಿ ತರಕಾರಿ ಹಾಕಿ ಮಾಡೋದ್ರಿಂದ ಅವಲಕ್ಕಿ ಉಪ್ಪಿಟ್ಟಿನ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅವಲಕ್ಕಿ ಉಪ್ಪಿಟ್ಟು ಲೋ ಕ್ಯಾಲೋರಿ ಇರೋದ್ರಿಂದ ಅದನ್ನು ನಾವು ಎಷ್ಟು ತಿಂದ್ರೂ ಹೆವಿ ಅನಿಸಲ್ಲ, ಲೈಟಾಗೇ ಇರುತ್ತೆ. ಇದನ್ನು ನೀವು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು, ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೊಳ್ಬೋದು. ನಿಮಗೆ ಯಾವಾಗ ಕನ್ವಿನಿಯೆಂಟ್ ಅನಿಸುತ್ತೆ ಟೈಮ್ಗೆ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ಒಂದು ಟೈಮ್ 1 ಬೌಲ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಮತ್ತು ನನ್ನ ಮಗಳು ಇಬ್ರಿಗೂ, ನಮ್ಮ ಪಾಪು ಇದ್ದಾಳಲ್ಲ ಅವಳಿಗೂ ಕೂಡ ಇದನ್ನೇ ತಿನ್ನಿಸೋದು. ತರಕಾರಿ ಎಲ್ಲ ಹಾಕ್ತಿರೋದ್ರಿಂದ ಜಾಸ್ತಿ ಆಗುತ್ತೆ. ಸೊ 1 ಬೌಲಷ್ಟು ಸಾಕಾಗುತ್ತೆ. ಇದನ್ನು 1-2 ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ. ಇದನ್ನೇ ನೀವು ಅಷ್ಟರಲ್ಲಿ ನಾನು ತರಕಾರಿಗಳನ್ನ ಒಗ್ಗರಣೆ ಹಾಕ್ಕೊಳ್ಬಿಡ್ತೀನಿ. ಇವಾಗ ಇದನ್ನು 1-2-3 ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಅದೇ ನೀರಲ್ಲಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲೇನ ಮಾಡಬೇಕು ಅಂದರೆ, ನಾವು ಏನಾದರೂ ಎಕ್ಸ್ಟ್ರಾ ನೀರು ಹಾಕಿ ನೆನೆಯೋಕ್ಕೆ ಬಿಟ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಫುಲ್ ಮುದ್ದೆ ಆಗಿಬಿಡುತ್ತೆ. ಹಂಗಾಗಿ ತೊಳೆದಾದ್ಮೇಲೆ ನೀರನ್ನೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಅದು ಏನು ಒದ್ದೆ ಆಗಿರುತ್ತೆ ಅಷ್ಟರಲ್ಲೇ ಅದು ಸಾಫ್ಟ್ ಆಗುತ್ತೆ. ಹಂಗಾಗಿ ನೀರೇನು ಹಾಕೋದಕ್ಕೆ ಹೋಗಬೇಡಿ, ಹಾಗೆ ನೆನೆಸ್ಕೊಳ್ಳಿ.
ಇವಾಗ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಜಸ್ಟ್ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಆಗುತ್ತೆ ಅಷ್ಟೇನೆ ಈ ಎಣ್ಣೆ. ನೀವು ಅಷ್ಟೇ ಒಂದು 2 ಸ್ಪೂನ್ ಒಳಗಡೆನೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಎಣ್ಣೆ ಕಾದಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ. ನಾನು ಇದೇ ರೀತಿ ಮಾಡೋದು. ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಇದನ್ನು ಜೊತೆಗೇನೆ ಒಗ್ಗರಣೆಗಳನ್ನ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಕಡಲೆ ಬೀಜ ಕ್ರಿಸ್ಪಿ ಇರಲ್ಲ, ಮೆತ್ತಗಾಗ್ಬಿಡುತ್ತೆ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದೆ ಅಂತ ಹೇಳುವಾಗ 1 ಕಪ್ ಆಗುವಷ್ಟು ಅಂದ್ರೆ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದ್ದಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲಾ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಗೆಡ್ಡೆಕೋಸನ್ನ ತಗೊಂಡಿದ್ದೆ, ಮತ್ತೊಂದು ಅರ್ಧ ಕಪ್ ಕ್ಯಾರೆಟ್ ಮತ್ತೆ ಸ್ವಲ್ಪ ಬೀನ್ಸ್ ಇಷ್ಟು ತರಕಾರಿಗಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಇನ್ನ ಬೇರೆ ತರಕಾರಿಗಳು ಹಾಕೊಳ್ತೀನಿ ಅಂದ್ರೂ ಹಾಕೊಳ್ಬಹುದು. ಇವಾಗ ತರಕಾರಿ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕೊಂಡು ಇನ್ನೊಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹಬೆನಲ್ಲೇನೆ ಮತ್ತೆ ಆ ಎಣ್ಣೆನಲ್ಲೇನೆ ಫ್ರೈ ಆಗೋದಕ್ಕೆ ಬಿಡ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಇದು ಬೆಂದಿದೆ, ಒಂದು 50 ಭಾಗದಷ್ಟು ಬೆಂದಿದೆ. ಇದೇ ರೀತಿ ಇನ್ನೊಂದೆರಡು ಸಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತೆ ಸ್ವಲ್ಪ ರುಚಿಗೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಬರ್ಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕೊಳ್ಳೋದ್ರಿಂದ ಇದು ಎಕ್ಸ್ಟ್ರಾ ರುಚಿನೇ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು ಅಂತಾನೆ ಹೇಳ್ಬೋದು. ಯಾರಿಗೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಆಗಲ್ಲ ಅವರು ಈ ರೀತಿ ಮಾಡ್ಕೊಟ್ಟು ನೋಡಿ, ಜಾಸ್ತಿ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನೆಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತರಕಾರಿ ಬೆಂದಿದೆ ಒಂದು 3/4 ಭಾಗ ಅಂದಾಗ ನಾವೇನು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ತರಕಾರಿಗೆ ನೀರ್ ಹಾಕಿ ಬೇಯಿಸ್ಬೇಕು ಅಂತೇನಿಲ್ಲ, ಜಸ್ಟ್ ಹಾಗೇನೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಅದು ಮುಚ್ಚಿ ಬೇಯಿಸ್ಕೊಂಡಾಗ ಅದು ಹಬೆನಲ್ಲೇನೆ ಬೇಯ್ಕೊಳ್ಳುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಲೋ ಕ್ಯಾಲೋರಿ ಇರುವಂತಹ ಮತ್ತೆ ಒಂದು ಸೂಪರ್ ಟೇಸ್ಟಿ ಆಗಿರೋ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದು ಡಯಟ್ ಫ್ರೆಂಡ್ಲಿ ಫುಡ್ ಅಂತಾನೆ ಹೇಳ್ಬೋದು. ಯಾರು ಡಯಟ್ ಮಾಡ್ತಾರೆ ಅವರು ಕಂಪಲ್ಸರಿ ಅವಲಕ್ಕಿನ ಯೂಸ್ ಮಾಡ್ತಾರೆ. ಅದ್ರಲ್ಲೂ ನಾವು ಈ ರೀತಿ ತರಕಾರಿಗಳನ್ನ ಬಳಸ್ಕೊಂಡು ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆ ತರಕಾರಿಯಿಂದ ಸಿಗೋ ಪ್ರೋಟೀನ್ಸ್ ಸಿಗುತ್ತೆ, ಮತ್ತೆ ಫೈಬರ್ ಸಿಗುತ್ತೆ, ಎಲ್ಲವೂ ಕೂಡ ನಮ್ಗೆ ಇದರಿಂದ ಸಿಗುತ್ತೆ. ಸೊ ಕೊನೆಯದಾಗಿ ಇಲ್ಲಿ ಕಡಲೆ ಬೀಜನೂ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ನಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೊಳ್ಬಹುದು, ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ನೈಟ್ ಡಿನ್ನರ್ಗಾದ್ರೂ ಮಾಡ್ಕೊಳ್ಬಹುದು. ಇವಾಗ ಅವಲಕ್ಕಿ ಜೊತೆ ನಾನು ಸ್ವಲ್ಪ ಸೌತೆಕಾಯಿ ಮತ್ತೆ ಸ್ವಲ್ಪ ಕ್ಯಾರೆಟ್ನ ಹಾಕೊಂಡು ನನ್ನ ಮಧ್ಯಾಹ್ನದ ಊಟನ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ 3 ಟೈಮು ಪ್ಲೇಟ್ ಫುಲ್ ಊಟನ ನಾನು ಮಾಡಿದ್ದೀನಿ. ಅಂದ್ರೆ ಲೋ ಕ್ಯಾಲೋರಿ ಇರುವಂತಹ ಊಟಗಳನ್ನೇ ನಾನು ಇವತ್ತು ತಿಂದಿದ್ದೀನಿ. ಇದನ್ನ ತಿಂದಿದ್ದಾದ್ಮೇಲೆ ಸಂಜೆ ಸ್ನಾಕ್ ಅಂತ ಏನು ತಗೊಂಡಿಲ್ಲ. ರಾತ್ರಿ ಊಟದವರೆಗೂ ನಾನು ಇಷ್ಟರಲ್ಲೇನೆ ಮೇಂಟೈನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ರಾತ್ರಿ ಊಟಕ್ಕೆ ನಾನು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದೆರಡನ್ನು ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತೆ ಸ್ವಲ್ಪ ಕ್ಯಾರೆಟ್ ಮತ್ತೆ ಈರುಳ್ಳಿ ಮತ್ತೆ ಸಬ್ಬಕ್ಕಿ ಸೊಪ್ಪಿತ್ತು ಮನೇಲಿ, ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪಿದ್ರೂ ಹಾಕೊಳ್ಬಹುದು, ಪಾಲಕ್ ಸೊಪ್ಪಿದ್ರೂ ಹಾಕೊಳ್ಬಹುದು. ಕ್ಯಾರೆಟ್ ಬದಲಿಗೆ ಸೌತೆಕಾಯಿ ಇಲ್ಲ ಬೇರೆ ಮೂಲಂಗಿ ಮತ್ತೆ ಇಲ್ಲಾಂದ್ರೆ ಕ್ಯಾಬೇಜ್, ಈ ರೀತಿ ಯಾವ್ದಾದ್ರು ತರಕಾರಿಗಳನ್ನ ನಾವು ನಮ್ಮ ಊಟದಲ್ಲಿ ಬಳಸ್ಕೊಳ್ಬಹುದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಮಾಡೋದು ನಮ್ ಕಡೆ ರೊಟ್ಟಿನ ಬಳಿಯೋ ರೊಟ್ಟಿ, ಸೊ ಹಂಗಾಗಿ ಸ್ವಲ್ಪ ದೋಸೆ ರೀತಿನೇ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಇರಬಾರ್ದು, ಮತ್ತೆ ತಟ್ಟಿ ಮಾಡ್ತಾರಲ್ಲ ಆ ತರ ಕನ್ಸಿಸ್ಟೆನ್ಸಿನೂ ಇರಬಾರ್ದು. ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಗಟ್ಟಿಯಾಗಿ ಕಲಸ್ಕೊಳ್ತೀನಿ ಇದನ್ನ. ರಾಗಿಯಿಂದನೂ ಅಷ್ಟೇ ನಮ್ಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗುತ್ತೆ. ನಮ್ಮ ಊಟದಲ್ಲಿ 1 ಟೈಮ್ ಇಲ್ಲ ಅಂದ್ರೆ 2 ದಿನಕ್ಕೆ 1 ಟೈಮ್ ಆದ್ರೂ ನಾವು ರಾಗಿನ ಬಳಸೋದ್ರಿಂದ ನಮ್ಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಸಿಗುತ್ತೆ. ಮತ್ತೆ ಇದು ಲೋ ಕ್ಯಾಲೋರಿ ಇರೋದ್ರಿಂದ ರಾಗಿಯಲ್ಲಿ ನಮ್ಮ ವೇಟ್ ಲಾಸ್ಗೂ ಕೂಡ ಇದು ತುಂಬಾನೇ ಒಳ್ಳೇದು. ಇವಾಗ ನೋಡ್ತಿರ್ಬೋದು ನಾನು ಈ ತರ ಕನ್ಸಿಸ್ಟೆನ್ಸಿಲಿ ಕಳ್ಸ್ಕೊಂಡಿದೀನಿ. ಸೊ ಇಷ್ಟು ಗಟ್ಟಿ ಇದ್ರೆ ಸಾಕಾಗತ್ತೆ. ಇವಾಗ ಇದನ್ನ ನಾನು ತವಾ ಮೇಲೆ ಡೈರೆಕ್ಟ್ ಆಗಿ ಬಳ್ದು ಇವತ್ತು ರೊಟ್ಟಿನ ಮಾಡ್ಕೊಳ್ತೀನಿ.
ಮತ್ತೆ ಯಾರಿಗೆ ಈ ವೇಟ್ ಲಾಸ್ ಜರ್ನಿಲಿ ಇಂಟ್ರೆಸ್ಟ್ ಇದೆ ಅಂತವರು ಪ್ರತಿದಿನ ವಿಡಿಯೋಗಳನ್ನ ನೋಡಿ ಮಿಸ್ ಮಾಡಬೇಡಿ. ಮತ್ತೆ ನೀವು ನೋಡೋ ಪ್ರತಿ ವಿಡಿಯೋಲ್ಲೂ ಕೂಡ ಒಂದ್ ಸ್ವಲ್ಪನೂ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋಗಳನ್ನ ನೋಡಿ. ಅವಾಗ ನಿಮ್ಗೆ ಒಂದಷ್ಟು ಟಿಪ್ಸ್ಗಳು ಸಿಗುತ್ತೆ. ಮತ್ತೆ ಎಲ್ಲಾ ವಿಡಿಯೋಗಳನ್ನ ನೋಡೋದ್ರಿಂದ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ನಿಮ್ಗೆ ಹೆಲ್ಪ್ ಆಗ್ಬೋದು. ಇವಾಗ ನಾನಿಲ್ಲಿ ರೊಟ್ಟಿ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತವಾ ಇಟ್ಬಿಟ್ಟು ತವಾ ಕಾಯ್ದಿದ್ದಾದ್ಮೇಲೆ ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿ ಹಾಕೊಳ್ಬೇಕಾದ್ರೆ ತವಕ್ಕೆ ಈ ರೀತಿ ಈರುಳ್ಳಿಲಿ ನಾವು ಎಣ್ಣೆನ ಹಾಕೊಂಡಾಗ ರೊಟ್ಟಿ ಚೆನ್ನಾಗಿ ಮೇಲೆ ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಹಿಟ್ಟು ಅಂತ ಹೇಳ್ಬಿಟ್ಟು. ಇವಾಗ ಇದನ್ನ ತವಾ ಮೇಲೆ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಇವಾಗ ಇದನ್ನ ನಾನು ಕೈಯಲ್ಲೇನೆ ನೀಟಾಗಿ ತವಾ ಮೇಲೆ ನಮ್ಗೆ ಎಷ್ಟು ತೆಳುವಾಗ್ ಬೇಕೋ ಇಲ್ಲಾಂದ್ರೆ ಮಂದವಾಗ್ ಬೇಕೋ ನಿಮ್ಗೆ ಯಾವ ತರ ಬೇಕು ಆ ತರ ನಾವಿಲ್ಲಿ ಬಳ್ಕೊಳ್ಬೋದು. ನಾನ್ ಆದಷ್ಟು ತೆಳುವಾಗೇನೆ ರೊಟ್ಟಿನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ತೆಳುವಾಗಿ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ. ಅವಾಗ ನಾನು ಜಸ್ಟ್ ಒಂದ್ ಸೈಡ್ ಅಷ್ಟೇನೆ ಬೇಯಿಸ್ಕೊಂಡು ತಿಂತಾ ಇದ್ರೆ ಇದು ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತಾನೆ ಚೆನ್ನಾಗಿ ಇರುತ್ತೆ. ನಮ್ಮನೇಲಿ ಈ ತರ ರೊಟ್ಟಿ ಎಲ್ರಿಗೂ ತುಂಬಾನೇ ಇಷ್ಟ. ಇದಕ್ಕೆ ನಮ್ಗೆ ಯಾವ್ದೇ ರೀತಿ ಸೈಡ್ ಡಿಶ್ ಆಗ್ಲಿ ಇಲ್ಲ ಏನಾದ್ರೂ ಬೇಕು ಅಂತ ಏನು ಅನ್ಸಲ್ಲ. ಅಂದ್ರೆ ಪಲ್ಯ ಆಗ್ಲಿ ಗೊಜ್ಜಾಗ್ಲಿ ಬೇಕು ಅಂತ ಏನಿಲ್ಲ. ಇದ್ರಲ್ಲೇನೆ ಈರುಳ್ಳಿ ಇರೋದ್ರಿಂದ ಮತ್ತೆ ತರಕಾರಿಗಳಿರೋದ್ರಿಂದ ತಿನ್ಬೇಕಾದ್ರೇನೆ ಅದೇ ಟೇಸ್ಟ್ ಬರುತ್ತೆ. ಈರುಳ್ಳಿಯಿಂದ ಟೇಸ್ಟ್ ನಮ್ಗೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ತವಾಯಿಂದ ನಮ್ಗೆ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಇವತ್ತು ಎಲ್ಲಾರ್ಗುನು ಈ ರೊಟ್ಟಿನೇ ಊಟ. ಬೆಳಿಗ್ಗೆ ಮಾಡಿದ ಪಲ್ಯ ಸ್ವಲ್ಪ ಇತ್ತು, ಹಾಗಲಕಾಯಿ ಪಲ್ಯ ಅದಾಗುತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿನೇ ಹಾಕ್ತಿದ್ದೀನಿ ಎಲ್ಲಾರ್ಗುನು. ನನಗೆ ಇವತ್ತು ಏನ್ ಕಾಂಬಿನೇಷನ್ ಮಾಡ್ಕೊಂಡಿದೀನಿ ರೊಟ್ಟಿ ಜೊತೆ ಅಂತ ಹೇಳಿದ್ರೆ ಇದ್ರ ಜೊತೆ ಉಪ್ಪು ಸಾಂಬಾರ್ ಖಾರ ಬರುತ್ತಲ್ಲ. ಇದ್ ನೀವು ವಿಡಿಯೋ ನೋಡ್ತಿರೋ ಕೆಲವೊಬ್ರಿಗೆ ಅದೇನಂದ್ರೆ ಗೊತ್ತಿರಲ್ಲ ಅನ್ಸುತ್ತೆ, ಹಂಗಾಗಿ ಬರುತ್ತಲ್ಲ ಅಂತ ಹೇಳ್ತಿದೀನಿ. ಉಪ್ಪು ಸಾಂಬಾರ್ ಖಾರ ಮಾಡ್ತೀವಿ ನಾವು. ಆ ಉಪ್ಪು ಸಾಂಬಾರ್ ಖಾರ ಜೊತೆ ಒಂದ್ ಸ್ಪೂನ್ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಈ ರಾಗಿ ಜೋಳ ರೊಟ್ಟಿ ಜೊತೆ ಉಪ್ಪು ಸಾಂಬಾರ್ ಖಾರ ಮತ್ತೆ ತುಪ್ಪ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ನಮ್ಮ ಮನೇಲಿ ಈ ಕಾಂಬಿನೇಷನ್ ನಮ್ಮ ಹಸ್ಬೆಂಡ್ ತುಂಬಾನೇ ಇಷ್ಟ. ಯಾವ್ದೇ ರೀತಿ ಪಲ್ಯ ಮಾಡಿದ್ರು ಕೂಡ ಅವರು ಪಲ್ಯ ಜೊತೆ ಈ ಉಪ್ಪು ಸಾಂಬಾರ್ ಖಾರ ಮತ್ತೆ ತುಪ್ಪನ ಕೇಳೆ ಹಾಕ್ಸ್ಕೊಂಡ್ ತಿಂತಾರೆ. ಇವಾಗ ಇಲ್ಲಿ ನಾನು ರೊಟ್ಟಿನ ಹಾಕೊಂಡಿದ್ದಾಯ್ತು. ಇವತ್ತು ನನ್ನ ರಾತ್ರಿ ಊಟಕ್ಕೆ ಒಂದು ರೊಟ್ಟಿ ಮತ್ತೆ ಇದ್ರ ಜೊತೆ ಆಗ್ಲೇ ನಾನು ಹೇಳ್ದಾಗೆ ಉಪ್ಪು ಸಾಂಬಾರ್ ಖಾರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಖಾರ ಮತ್ತೆ ತುಪ್ಪ ಎರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಇದ್ರ ರುಚಿನೇ ಬೇರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಈ ಕಾಂಬಿನೇಷನ್ ತಿಂದಿದ್ದೀರಾ, ನಿಮ್ಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಇದಿಷ್ಟು ನನ್ನ ರಾತ್ರಿಯ ಊಟ. ನಾನಿಲ್ಲಿ ಒಂದ್ 8:30 ಇಲ್ಲ 9 ಗಂಟೆ ಆಗಿತ್ತು ಅನ್ಸುತ್ತೆ. ಅಷ್ಟರಲ್ಲಿ ನನ್ನ ಊಟನ ಮುಗಿಸ್ಕೊಂಡಿದೀನಿ. ಸೊ ಇವತ್ತು ನೋಡಿದ್ರಲ್ವಾ ಬೆಳಿಗ್ಗೆಯಿಂದ ರಾತ್ರಿವರ್ಗುನು ಪ್ಲೇಟ್ ಫುಲ್ ಊಟನೇ ನಾನು ಇವತ್ತು ತಿಂದಿದ್ದೀನಿ. ಅಂದ್ರೆ ಹೊಟ್ಟೆ ತುಂಬಾ ತಿಂದಿದ್ರುನು ಇದು ಎಲ್ಲ ಕೂಡ ಲೋ ಕ್ಯಾಲರಿ ಫುಡ್ ಆಗಿರೋದ್ರಿಂದ ಇದು ನನ್ಗೆ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವಾ ಇವತ್ತಿನ ಫುಡ್ ರೂಟೀನ್ ಜೊತೆಗೆ ಸ್ವಲ್ಪ ಟಿಪ್ಸ್ ಜೊತೆಗೆ ಒಂದ್ 2-3 ರೆಸಿಪಿಗಳನ್ನ ತೋರಿಸಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆಗ್ಲೇ ನಾನು ಹೇಳ್ದಂಗೆ ಯಾವುದೇ ವಿಡಿಯೋನು ಕೂಡ ಮಿಸ್ ಮಾಡಬೇಡಿ. ಎಲ್ಲಾ ವಿಡಿಯೋಗಳನ್ನ ನೋಡಿ ಡೇ 1 to ನಾನು ಇದುವರೆಗೂ ಎಷ್ಟು ಅಪ್ಲೋಡ್ ಮಾಡಿದನೋ ಎಲ್ಲಾ ವಿಡಿಯೋನು ಕೂಡ ನೋಡಿ. ಎಲ್ಲಾ ವಿಡಿಯೋ ಇಂದನೂ ನಿಮ್ಗೆ ಹೆಲ್ಪ್ ಆಗ್ಬೋದು. ಮತ್ತೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನೇನು 2 ದಿನ ಬಾಕಿ ಇರೋದು ನನ್ನ ವೇಟ್ ಲಾಸ್ ಜರ್ನಿ ಮುಗಿಯುತ್ತೆ. ರಿಸಲ್ಟ್ ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಕೊನೆ ದಿನಕ್ಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.